ಸತ್ಯ ನಡಿ ಹೋಗೋಣ. ಸೀತಮ್ಮ ಅವರೇ, ಒಂದು ನಿಮಿಷ. ಸೀತಮ್ಮ ಅವರೇ, ನಾನು ಮೊದಲೇ ವಾರ್ನ್ ಮಾಡಿದ್ದೆ ಅಲ್ವಾ, ಈ ವ್ಯರ್ಥ ಪ್ರಯತ್ನ ಎಲ್ಲ ಬೇಡ ಅಂತ. ನಿಮ್ಮ ಸೊಸೆ ದೊಡ್ಡವ್ರ ಮಾತು ಎಲ್ಲಿ ಕೇಳ್ತಾಳೆ ಹೇಳಿ? ಈಗೇನಾಯ್ತು? ಇನ್ನೂ ತೀರ್ಪು ಬಂದಿಲ್ವಲ್ಲ? ಇಷ್ಟೆಲ್ಲ ಆದ್ಮೇಲೂ ತೀರ್ಪು ನಿಮ್ಮ ಪರವಾಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಸೀತಮ್ಮ ಅವರೇ, ತಲೆ ಗಟ್ಟಿ ಇದೆ ಅಂತ ಬಂಡೆ ಕಲ್ಲಿಗೆ ಚೆಚ್ಕೋಬಾರ್ದು. ಸೀತಮ್ಮ ಅವರೇ, ನೀವು ಪ್ರಪಂಚ ನೋಡಿರೋರು, ಬುದ್ಧಿವಂತರು, ಎಲ್ಲ ತಿಳಿದವರು. ಅಲ್ಲ, ನೀವು ಅರ್ಥ ಮಾಡ್ಕೋಬೇಕು. ನೀವು ಅರ್ಥ ಮಾಡಿಕೊಂಡು ನಿಮ್ಮ ಸೊಸೆಗೂ ಬುದ್ಧಿ ಹೇಳಬೇಕಲ್ವಾ? ನಾನೇನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದನ್ನ ನಿಮ್ಮಿಂದ ಕಲಿಬೇಕಾಗಿಲ್ಲ. ವಾ 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 ಅತ್ತೆ ಸೊಸೆ ಸೂಪರ್ ಕಾಂಬಿನೇಷನ್. ಅಲ್ಲ, ಅತ್ತೆಗೆ ಇಷ್ಟೊಂದು ರೋಷ ಆವೇಶ ಇರಬೇಕಾದ್ರೆ ಇನ್ನು ಸೊಸೆ ಬಿಸಿ ರಕ್ತ, ಅವಳಿಗಿನ್ನೆಷ್ಟು ಆವೇಶ ರೋಷ ಇರಬೇಕು ಅಲ್ವಾ ಲಾಯರ್ ಸಾಹೇಬ್ರೆ? ಮೇಡಮ್, ಕೇಸ್ ವಾಪಸ್ ತೊಗೊಂಡ್ರೆ ಒಳ್ಳೇದಿತ್ತು, ಎಲ್ಲರ ಸಮಯನೂ ಉಳಿಯುತ್ತೆ. ನಾಳೆ ಕೋರ್ಟಿಗೆ ಬರೋ ಪ್ರಮೇಯನೇ ಇರೋಲ್ಲ. ನ್ಯಾಯ ಕೊಡ್ಸೋ ವಕೀಲರಾಗಿ ಸಾಕ್ಷಿಗಳನ್ನ ತಿರುಚಬೇಡಿ ಮಂಜುನಾಥ್ ಅವರೇ. ಪ್ರಕೃತಿ ಅವರೇ, ನ್ಯಾಯನ ಮಾರ್ಕೊಂಡು ನಕಲಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡೋರು ಎಲ್ಲರೂ ಕಳ್ರೆ. ಮೇಡಮ್, ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ಹಾಗಿದ್ರೆ ತೀರ್ಪು ಬರೋವರೆಗೂ ಕಾಯಿರಿ ಸರ್. ಹೀಗೆ ಸುಮ್ನೆ ಕೆಣ್ಕೋದನ್ನ ಬಿಟ್ಬಿಡಿ. ವಕೀಲ್ ಸಾಹೇಬ್ರೆ, ಸತ್ಯಮ್ಮ ಸುಮ್ಮನೆ ತುಂಬಾ ಎಗರಾಡ್ತಾ ಇದ್ದಾರೆ. ಅವ್ರಿಗೆ ವಾಸ್ತವತೆ ಏನು ಅಂತ ಇನ್ನೂ ಅರ್ಥ ಆಗಿಲ್ಲ ಪಾಪ. ಏ ಹುಡುಗಿ, ನೋಡು, ಈಗಲೇ ಭರವಸೆನ ಕಳ್ಕೋಬೇಡ. ಆ ತಾತ ಇದ್ದಾನಲ್ಲ, ಅವನಿಗೇನಾಗಿದೆ ಅಂತ ವಿಚಾರಿಸು. ಒಂದ್ ವೇಳೆ ಅವನು ವಾಪಸ್ ಬಂದ್ಬಿಟ್ರೆ ಈ ಕೇಸಿಗೆ ಮತ್ತೆ ಜೀವ ಬರುತ್ತೆ. ಹೌದು, ಆ ಪಾಸಿಬಿಲಿಟಿ ಇನ್ನೂ ಇದೆ ಸತ್ಯ. ಸತ್ಯ, ನೀವೇನಾದ್ರೂ ಮಾಡಬೇಕು. ಅಕಸ್ಮಾತಾಗಿ ಆ ತಾತ ಸತ್ತಿದ್ ನಿಜಾನೇ ಆಗಿದ್ರೆ ನಾಳೆ ಹರ್ಷಿತ್ಗೆ ಬಿಡುಗಡೆ ಆಗತ್ತೆ. ಐ ಆಮ್ ಸೋ ಸಾರಿ ಸತ್ಯ. ನಾವು ಈ ಪರಿಸ್ಥಿತಿಗೆ ಬಂದು ನಿಲ್ತೀವಿ ಅಂತ ನಾನು ಊಹೆನೂ ಮಾಡಿರಲಿಲ್ಲ. ಯಾಕಳಿ ಅಂದ್ರೆ ಏನಾಯ್ತು? ಯಾಕೋ ತಲೆನೋವುತ್ತೆ, ತಲೆ ಸಿಡ್ದೋಗ್ತಾ ಇದೆ. ಇಷ್ಟು ದಿನ ಪ್ರತಿಯೊಂದಕ್ಕೂ ರುಕ್ಕು ಅಂತಿದ್ದ, ಈಗ ಬಾಂಬ್ ತಗೊಂಡ್ ಬಾ ಅಂತ ಕರಿತಿದ್ದಾನೆ. ಇವಾಗ ನಾನು ಹೋಗಿ ಈ ತೈಲನ ಹಚ್ಚಬೇಕು. ನಿಧಾನಕ್ಕೆ ಮಸಾಜ್ ಮಾಡ್ತಾ ಅವನಿಗೆ ನನ್ನ ಬಗ್ಗೆ ಇರೋ ಫೀಲಿಂಗ್ಸ್ನ ಮತ್ತೆ ಬರೋ ಹಾಗೆ ಮಾಡಬೇಕು. ಎಸ್. ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ಲಾ? ಬೇಡ ಅತ್ತೆ, ರುಕ್ಕು ಕೈಯಲ್ಲಿ ಬಾಂಬ್ ಹಚ್ಚಿಸ್ಕೊಂಡು ಮಲಗಿಬಿಡ್ತೀನಿ. ರುಕ್ಕು, ಬಾಂಬ್ ತಗೊಂಬರ್ತೀಯಾ? ಮಾವ, ಬಾಂಬ್ ನೀನೇ ಸ್ವಲ್ಪ ಹಚ್ಬಿಡ್ತೀಯಾ? ನೀವು ಕೇಳಿದ್ರೆ ನಾನು ಇಲ್ಲ ಅಂತೀನಾ?
ಬಾಲ ಏನಿನ್ ವರ್ಷೆ ಮತ್ತೆ ಜಗಳ ಕಾಯಕ್ಕೆ ಬರಬೇಡ, ನನಗೆ ಮೊದಲೇ ಮೂಡಿಲ್ಲ. ಇವಳ ಹತ್ರ ಮಸಾಜ್ ಮಾಡಿಸ್ಕೊಳಕ್ ಮೂಡಿದ್ಯಾ? ನೆನ್ನೆವರೆಗೂ ದಿವ್ಯಾ ದಿವ್ಯಾ ಅಂತಿದೆ, ಇವತ್ ನೋಡ್ದೆ ಇವಳ ಕೈಲಿ ಬಾಂಬ್ ಹಚ್ಚಿಸ್ಕೊತಾ ಇದ್ಯಾ? ನಾನು ದಿವ್ಯಾ ದಿವ್ಯಾ ಅನ್ನ ಯಾವಾಗ? ಅವಳಿಗೆಲ್ಲೋ ಭ್ರಮೆ ಇರಬೇಕು ಮಾವ, ಅದಕ್ಕೆ ಹಾಗೆ ಹೇಳ್ತಿದ್ದಾಳೆ. ಏಯ್, ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ನಿನ್ ಮುಂದೆನೆ ದಿವ್ಯಾ ದಿವ್ಯಾ ಅಂತ ಕರೆದಾಗ ನೀನ್ ಹುಡ್ಕೊಂಡು ಸಾಯ್ತಿದ್ದೆ ತಾನೆ? ದಿವ್ಯಾ, ಸುಮ್ಮನೆ ರುಕ್ಕು ಜೊತೆ ಜಗಳ ಆಡೋದೆ ಚಾಳಿ ಮಾಡ್ಕೋಬೇಡ ನೀ. ನೋಡು, ನಾನು ನಿನ್ನ ಹೆಸರು ಯಾವತ್ತೂ ಕರೆದಿಲ್ಲ, ಕರೆಯೋದೂ ಇಲ್ಲ. ಹಂಗೇನಾದರೂ ಹೆಸರು ಕರೆಯೋದಾದ್ರೆ ರುಕ್ಕುದೇ ಕರಿತೀನಿ. ಬಾಲ, ನೀನ್ ಸುಳ್ಳು ಹೇಳ್ತಿದ್ಯಾ. ಬೇಕಿದ್ರೆ ಅಜ್ಜಿ ಮತ್ತೆ ಅಮ್ಮನ್ನ ಕೇಳು. ಏ ದಡ್ಡಿ, ಅವನ್ ಯಾವಾಗ್ಲೇ ನಿನ್ನ ಹೆಸರು ಕರ್ದ? ಇವನ್ 3 ಹೊತ್ತು ಜಪ ಮಾಡೋದು ರುಕ್ಕುನೇ ಅಲ್ವೇ? ಅವನು ರುಕ್ಕು ಅಂತ ಕರೆಯೋದು ನಿನ್ಗೆ ಯಾವಾಗ್ಲೇ ದಿವ್ಯಾ ಅಂತ ಕೇಳ್ಸಕ್ ಶುರುವಾಯ್ತು? ಅಜ್ಜಿ, ಸುಮ್ಮನೆ ಕನ್ಫ್ಯೂಸ್ ಮಾಡಬೇಡ. ಅವ್ನು ಕಾಲ್ ಮಾಡಿ ಮಾತಾಡಿದ್ ನನಗೆ ನೆನಪಿದೆ. ಲೌಡ್ ಸ್ಪೀಕರ್ ಹಾಕಿದ್ನಲ್ಲ, ನೀವುಗಳೇ ಕೇಳಿಸ್ಕೊಂಡಿರ್ತಾನೆ, ನೆನಪಿಲ್ವಾ? ಏ ಯಾವಾಗ್ಲೇ?